ಭೂಮಿಕಾ, ಮಕ್ಕಳು ಆಟ ಆಡ್ತಾ ಇರೋದು ನೋಡಿದ್ರೆ ನನಗೂ ಯಾಕೆ ಒಂದು ಕೈ ನೋಡಬಾರ್ದು ಅಂತ ಟೆಂಪ್ಟ್ ಆಗ್ತಾ ಇದೆ. ಕ್ರಿಕೆಟ್ ಆಡದೆ ಭಾಳ ದಿನ ಆಗೋಗಿದೆ, ದಿನ ಏನು ವರ್ಷಗಟ್ಟಲೆ ಆಗೋಗಿದೆ. ನಾನು ಹೋಗಿ ಆಡ್ಕೊಂಬರ್ಲಾ? ಅಯ್ಯೋ ಅದ್ರಲ್ಲೇನಿದೆ, ಹೋಗಿ. ಥ್ಯಾಂಕ್ ಯು ಟೀಚರ್, ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಬಟ್ ಹುಷಾರು. ಯಾ ಒಂದು ನಿಮಿಷ ನನ್ನೂ ಸೇರಿಸ್ಕೊಡ್ರ, ನಾನು ಆಡ್ತೀನಿ ಪ್ಲೀಸ್. ಬರ್ರಿ ಅಂಕಲ್, ಹೆಂಗ ಫೀಲ್ಡಿಂಗ್ ಜನ ಕಮ್ಮಿ ಅವ್ರೆ. ಲೇ ಮೊದಲು ಬ್ಯಾಟಿಂಗ್ ಆಡ್ಬಿಡ್ತೀನ, ಫೀಲ್ಡಿಂಗ್ ಆಮೇಲೆ ಮಾಡ್ತೀನಿ. ನಾನು ಸೀನಿಯರ್ ಕಣ, ಬೇಗ ಔಟ್ ಮಾಡ್ಬೋದು, ನನ್ನ ಆರಾಮಾಗಿ ಔಟ್ ಮಾಡ್ತೀರಾ, ಓಕೆನಾ? ಥ್ಯಾಂಕ್ ಯು ಕಣ. ಮಕ್ಕಳು ಒಂದು ಹಿಂಗೆ ಇರ್ಬೇಕಣ, ದೊಡ್ಡವ್ರಿಗೆ ಮರ್ಯಾದೆ ಕೂಡ ನಿಮ್ಮಿಂದ ಕಲಿಬೇಕು. ಅಂಕಲ್ ಆಡಕ್ ಬರಲ್ಲ ನೋಡಿ, ಈ ತರ 6 4 ಹೊಡಿತಾ ಇದ್ದೀರಾ? ಇಲ್ಲ ಕಣ, ಸುಮ್ಮನೆ ಅಳುಕ್ ಪುಳಕ್ ಹೋಗಿದ್ದು. ನೀ ಕರೆಕ್ಟಾಗಿ ಬೌಲಿಂಗ್ ಮಾಡೋ, ಔಟ್ ಆಗ್ತೀನಿ. ಪುಟ ಕೊಡು, ನಾನು ಬೋಲ್ ಮಾಡ್ತೀನಿ ಪಕ್ಕ. ಓ ಎಸ್, ಅವ್ರನ್ನ ಔಟ್ ಮಾಡ್ಬೇಕು. ಅಯ್ಯೋ ನಾವೆಲ್ಲ ಒಂದೇ ಟೀಮು. ಕೊಡು ಕೊಡು ಕೊಡ ಚೆನ್ನಾಗಿ ಮಾಡ್ತಾರೆ, ಕೊಡ. ಒಂದು ನಿಮಿಷ. ಬಿಲ್ಡಪ್ ಬೇರೆ. ಫೋರ್ ಮೇಡಮ್, 4. ಸಾರಿ, ಸ್ಲಿಪ್ ಆಗೋಯ್ತು. 6. ಸಾರಿ, ಲಾಸ್ಟ್ ಟ್ರೈ. ಇವರನ್ನ ಹೀಗೆ ಬೌಲಿಂಗ್ ಮಾಡಿದ್ರೆ ಔಟ್ ಮಾಡೋದು ತುಂಬಾ ಕಷ್ಟ. ಮಾಡ್ತೀನಿ. ರೆಡಿ ಗೌತಮ್ ಅವ್ರ? ಅಯ್ಯಯ್ಯೋ, ಮೋಸ ಇವೆಲ್ಲ ಒಪ್ಪಲ್ಲ. ಮೋಸದಿಂದ ಔಟ್ ಮಾಡಿದ್ದು ನಾನು ಒಪ್ಪಲ್ಲ ರೀ. ಇದು ಔಟ್ ಎಲ್ಲ ಇಲ್ಲ. ಔಟ್ ಇಲ್ಲ, ನೀವು ವಿಕೆಟ್ ಟಚ್ ಆಗಿದೆ. ಏನು ಟಚ್ ಆಗಿಲ್ಲ, ಮೋಸದಿಂದ ಔಟ್ ಮಾಡಿದ್ರಿ. ಗೌತಮ್ ಅವರೇ, ನೀವು ಬಾಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಆಟ ಅಂದ್ಮೇಲೆ ಬಾಲ್ ಮೇಲೆ ಕಾನ್ಸಂಟ್ರೇಷನ್. ನೀವು ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಪಾಠ ಎಲ್ಲ ಮಾಡ್ಬೇಡಿ. ಇದು ಔಟ್ ಅಲ್ಲ, ನಾನು ಒಪ್ಪಲ್ಲ ರೀ. ಏನು ನಾನೇನ್ ಮಾಡಿದೆ? ನಿಮ್ಮ ಇದು ಇದು ಎಲ್ಲ ಏನು ಇಲ್ಲ. ಮಕ್ಕಳು ಆಟ ಆಡಿಬೇಡಿ, ತೋಡಿ ನೀವು ಹೋಗಿ ಆಟ ಆಡಿ. ಮಕ್ಕಳ ಹಾಗೆ ಇಂಥ ದೊಡ್ಡವ್ರನ್ನ ನಿಮ್ಮ ಆಟಕ್ಕೆಲ್ಲ ಸೇರಿಸ್ಕೋಬೇಡಿ ನೆಕ್ಸ್ಟ್ ಟೈಮ್, ಓಕೆನಾ? ಓಕೆ, ಆಲ್ ದಿ ಬೆಸ್ಟ್. ಅವ್ರ ಆಟ ಆಡ್ಲಿ. ಥ್ಯಾಂಕ್ ಯು ಬಾಯ್ಸ್. ನನ್ನ ಇಡೀ ಲೈಫಲ್ಲೇ ಯಾವತ್ತೂ ಇಂಥ ಸಿಚುವೇಶನ್ ಬಂದಿರಲಿಲ್ಲ. ಪಾಕೆಟಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನರ್ಕ. ಅಳೆಮಯ್ಯೆ, ಇದೇನಿದು? ಇತ್ತಿಂದತ್ತ ಹತ್ತಿಂದತ್ತ ಹಣ್ಣು ಸುಟ್ಟು ಫೇಕ್ ಥರ ತಿರ್ಗಾಡ್ತಾ ಇದೆಯಾ? ಏನಾಯ್ತು? ಏನು ಮಾಡಲಿ ಮಾಮ್ಸ್, ಮಾಮ್ಸ್ ಅಮೌಂಟ್ ಏನಾದರೂ ಇಟ್ಟಿದ್ರೆ ಕೊಡು. ತಮಾಷೆ ಮಾಡ್ತೀಯೇನು? ನನ್ನ ಹತ್ರನೇ ಕೇಳ್ತೀಯಲ್ಲ ದುಡ್ಡು. ಇದು ಹೆಂಗಾಯ್ತು ಗೊತ್ತಾ? ಅಮೇರಿಕ ಬಂದು ಪಾಕಿಸ್ತಾನದ ಹತ್ರ ಫಂಡ್ ಕೊಡಿ ಅಂತ ಕೇಳ್ದಂಗಾಯ್ತು. ನಿನ್ನ ಗತಿನೇ ಹಿಂಗಾದ್ರೆ ನಿನ್ನ ಅಮ್ಮ ನೀನು ಕೊಡೋ ಪುಡಿಗಾಸಲ್ಲಿ ಬದುಕೋ ಕತ್ತೆ ಕಿರುಬೇಕಣೋ. ನಾನು ಅಳಿದುಡ್ದು ಪಳಿ ಉಳಿಕೆ ತಿಂದು ಬದುಕೋನು. ನನ್ನ ಹತ್ರ ನಿನಗೆ ಕೊಡು ಅಷ್ಟು ದುಡ್ಡು ಎಲ್ಲಿದೆಯೋ ಅಳಿಮಯ್ಯ? ಛೇ, ಎಂಥ ಕಷ್ಟದಲ್ಲಿದ್ದೀನಿ ಗೊತ್ತಾ ಮಾಮ್ಸ್. ಏನು ಮಾಡೋದೀಗ? ಏನಿಲ್ಲಪ್ಪ, ತುಂಬ ಈಸಿ. ಕಾಸ್ಟ್ಲಿ ಸ್ಕಾಚಿಂದ ಲೋಕಲಿಗೆ ಶಿಫ್ಟ್ ಆದರೆ ಆಯ್ತು. ಚೀಪ್ ಆ್ಯಂಡ್ ಬೆಸ್ಟ್, ಒಳ್ಳೆ ಕಿಕ್. ಮಾಮ್ಸ್, ಬಾಯಿ ಮುಚ್ಕೊಂಡು ಹೋಗ್ತೀಯಾ? ಒಟ್ಟುಡು. ಹಲೋ, ಹೇಳೋ. ಲೋ ಜೈ, ಎಲ್ಲಿದೆಯೋ? ಬಾರ ಪಾರ್ಟಿ ಮಾಡೋಣ. ಪಾರ್ಟಿ? ಬೇಡ. ಲೋ, ಏನೋ ಮೊದಲಾದ್ರೆ ಪಾರ್ಟಿ ಅಂತ ಸರ್ಕಂತ ಬಂದ್ಬಿಡ್ತಿದೆ, ಈಗ ಜಾರ್ಕೋತಿದ್ಯಲ್ಲ. ಏಯ್, ಬೇಡ ಅಂತ ಹೇಳ್ದೆ ತಾನೆ. ಇಡೋ ಫೋನು. ಸರಿ ಆಯ್ತು ಬಿಡಪ್ಪ. ಇಡಿಯಟ್. ನಾನೇ ಪಾಪರಾಗಿ ಕೂತಿದ್ದೀನಿ, ಇವ್ರುಗಳಿಗೆ ಪಾರ್ಟಿ ಅಂತ ಪಾರ್ಟಿ. ಆ ಕಡೆ ಕಾರ್ಡು ಡಿಕ್ಲೈನು.
ಈ ಕಡೆ ಇರೋ ಪುಡಿಗಾಸಲ್ಲಿ ಟಿಪ್ಸೇ ಕೊಡೋಕ್ಕಾಗಲ್ಲ, ಇನ್ನು ಪಾರ್ಟಿ ಅದರಿಂದ ಮಾಡಲಿ ಕರ್ಮ. ರೀ ಯಾಕ್ರಿ ಏನಾಯ್ತು? ಮುಖ ಯಾಕೊಂಥರ ಮಾಡ್ಕೊಂಡಿದ್ದೀರಾ? ಅದು ಮಲ್ಲಿ ಫ್ರೆಂಡು ಕಾಲ್ ಮಾಡಿ ಪಾರ್ಟಿ ಮಾಡೋಣ ಅಂತಿದ್ದ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಿಮ್ಗೆ ಪಾರ್ಟಿ ಅಂದ್ರೆ ಪ್ರಾಣ ಅಲ್ವಾ? ಹಾಂ ಹೌದು, ಪ್ರಾಣನೇ. ಆದರೆ ಏನು ಮಾಡೋದು, ಸದ್ಯಕ್ಕೆ ದುಡ್ಡು ವೇಸ್ಟು, ಪಾರ್ಟಿ ಮಾಡೋದು ದುಡ್ಡು ವೇಸ್ಟು. ಅದಕ್ಕೆ ಅಯ್ಯೋ ದೇವ್ರೆ, ನೀವೇ ಇದನ್ನ ಹೇಳ್ತಿರೋದು? ಸರಿ ಸರಿ, ನಿಮ್ಗೇನು ಬೇಜಾರಿಲ್ಲ ಅಂದರೆ, ನಿಮ್ಮ ಸ್ವಾಭಿಮಾನಕ್ಕೇನು ಅಡ್ಡ ಬರಲ್ಲ ಅಂದರೆ, ನಂತ ಸ್ವಲ್ಪ ದುಡ್ಡೈತೆ ಕೊಡ್ಲಾ? ಥು, ಎಂಥ ಗತಿ ಬಂತು ಜೇಡಿ ನಿನಗೆ. ಭೂಮಿಕಾ ಹತ್ರ ಕೈ ಚಾಚೋದಲ್ದೆ ಇವಾಗ ಇವಳ ಹತ್ರನೂ ಭಿಕ್ಷೆ ಬೇಡಂಗಾಯ್ತಲ್ಲ, ಕರ್ಮ. ಏನು ಕೊಡ್ಲಾ ಬೇಡವಾ? ಹೇ ಪರವಾಗಿಲ್ಲ ಮಲ್ಲಿ, ಬೇಕು ಅಂದರೆ ನಾನೇ ಕೇಳ್ತೀನಿ, ಇರಲಿ, ಇಟ್ಸ್ ಓಕೆ. ಬೇಡ ಅಂದರೆ ಬೇಡ. ಹೋಗಿಬಿಟ್ಟಲ್ಲೇ, ಬರೀ ಒಂದ್ಸಲ ಬೇಡ ಅಂದಕ್ಕೆ ಹೋಗ್ಬಿಟ್ಟ, ಇನ್ನೊಂದ್ಸಲ ಕೇಳ್ಬೇಕು ತಾನೆ? ಹ್ಞೂ ಅಂತಿದ್ದೆ. ಬಿ ಇಂದಿಗೆ ಯಾಕ್ರೆ ಕರ್ಕೊಂಬಂದ್ರಿ? ರಾಮನವಮಿ ಪ್ರಸಾದ ಹಂಚ್ತಿದ್ದಾರೆ, ಅದನ್ನ ತಗೊಂಡೋಗೋಣ ಅಂತ ಬಂದು. ಅಲ್ಲ ಗೌತಮ್ ಅವರೇ, ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿಗಲ್ದೆ ಏನಕ್ಕೆ ಬರ್ತಾರೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಬನ್ನಿ. ಅಲ್ಲ, ಬಟ್ಟೆನೇ ತಗೊಳ್ಳೋದಾಗಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಬೋದಾಗಿತ್ತಲ್ಲ. ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ, ಆದ್ರೆ ಖುಷಿ ಒಂದನ್ ಬಿಟ್ಟು. ನೋಡಿ, ನಾನು ಆನ್ಲೈನ್ ವಿರೋಧಿ ಅಲ್ಲ, ಆದ್ರೆ ಎಲ್ಲದಕ್ಕೂ ಆನ್ಲೈನ್ ಹೋಗೋ ಟ್ರೆಂಡ್ ಇದೆಯಲ್ಲ, ನಾನು ಅದಕ್ಕೆ ವಿರೋಧಿ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ಎಲ್ಲದಕ್ಕೂ ಅದ್ರ ಮೇಲೆನೆ ಡಿಪೆಂಡ್ ಆಗಬಾರ್ದು. ಕೆಲವಷ್ಟನ್ನ ಕೆಲವು ಸರಿ ಈ ರೀತಿ ಅಂಗಡಿಗೆ ಬಂದು ತಗೊಳ್ಬೇಕು. ಹಾಗೆ ತಗೊಂಡ್ರೇನೆ ತಗೊಂಡ ಆಗೋದು. ಪ್ಲಸ್ ಶಾಪಿಂಗ್ ಖುಷಿ ನಮಗೆ ಸಿಗುತ್ತೆ. ಇವತ್ತು ನನ್ನ ದುಡ್ಡಲ್ಲಿ ನಿಮ್ಗೊಂದು ಒಳ್ಳೆ ಶರ್ಟ್ ಕೊಡಿಸ್ತೀನಿ. ಆ ಶರ್ಟ್ ಹಾಕೊಂಡು ನೀವು ಹಾಗೆ ಮಿಂಚಬೇಕು, ಆ ಥರದ್ದು. ಬನ್ನಿ. ಒಂದು ನಿಮಿಷ ರೀ, ಮಿಂಚೋದು ಆಮೇಲೆ. ತಂದಿರೋ 3,000 ರೂಪಾಯಿಲಿ ನನಗೆ ಮಿಂಚಿಂಗ್ ಶರ್ಟ್ ಕೊಡಿಸಿ ಟ್ರೀಟು ಕೊಡಿಸ್ತೀರಾ? ಕೊಡಿಸ್ತೀನಿ. ಆಗುತ್ತಾ? ಖಂಡಿತ ಆಗುತ್ತೆ. ನೋಡಿ, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲಾನು ಸಾಧ್ಯ, ಎಲ್ಲ ಶಾರ್ಟ್ ಕಟ್ಸು ನಮಗೆ ಗೊತ್ತಿರುತ್ತೆ. ಡಿಸ್ಕೌಂಟ್ಗೆ ಡಿಸ್ಕೌಂಟ್ ಕೇಳೋ ನಾವು, ಆಫರ್ ಮೇಲೆ ಆಫರ್ ಕೇಳ್ತೀವಿ. ನಮ್ಮ ಪವರ್ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ, ಬನ್ನಿ ಬನ್ನಿ. ಹೇಳಿದ್ರು ಶರ್ಟ್ಸ್ ಕೊಡಿ. ಎಕ್ಸ್ಟ್ರಾ ಲಾರ್ಜ್ ಅಲ್ಲ, ಟ್ರಿಪಲ್ ಎಕ್ಸ್ಟ್ರಾ ಲಾರ್ಜ್, ಫುಲ್ ಫ್ರೀ ಸೈಜು. ಯಾವ್ದು ದೊಡ್ಡ ಸೈಜ್ ಅದ ಅದನ್ನ ತೋರಿಸಿ. ರೀ ಏನ್ರಿ ನೀವು ಅವ್ರೇನು ಸೈಜ್ ಕೇಳಿದ್ರ? ಅಯ್ಯೋ ದೇವ್ರೆ, ಸೈಜ್ ಹೇಳಿದೆ ಅವ್ರು ಬಟ್ಟೆ ಅಂಗಡಿ ತೋರಿಸ್ತಾರೆ. ಬಟ್ಟೆ ಅಂಗಡಿಗೆ ಬಂದ್ರೆ ಸೈಜ್ ಹೇಳ್ಬೇಕು, ಆಗ್ಲೇ ಅವ್ರು ಶರ್ಟ್ ಕೊಡೋಕ್ಕಾಗೋದು. ಸರಿ, ಸುಮ್ಮನೆ ದೊಡ್ಡದು ಅಂತ ಹೇಳ್ಬೋದಲ್ಲ, ಡಬಲ್ ಎಕ್ಸೆಲ್ ಫ್ರೀ ಸೈಜ್ ಅಂತ ಹೇಳ್ತೀವಿ. ಅಲ್ಲ ಗೌತಮ್ ಅವರ, ಹಾಗೆ ಹೇಳದೇ ಇದ್ರು ನೀವೇನು ಸಣ್ಣ ಆಗೋಗಲ್ಲ ಬಿಡಿ. ಅದು ಬಟ್ಟೆ ನೋಡಿ. ನೋಡಿ ಮೇಡಮ್, ಸರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮೇಡಮ್. ಇದರಲ್ಲಿ ಇವನಿಗೆ ಕಮಿಷನ್ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ, ಅದಕ್ಕೆ ನಮ್ಗೆ ಕೊಡ್ತಿದ್ದೆ. ಇದು ಬೇಡ, ಬೇರೆ ಏನಾದರೂ ತೋರಿಸಿ. ಇದು ನೋಡಿ ಮೇಡಮ್, ತುಂಬ ಚೆನ್ನಾಗಿ. ಈ ಕಲರ್ ಬೇಡ, ಇದು ಆಲ್ರೆಡಿ ಇವ್ರ ಹತ್ರ ಇದೆ. ಆ ಗ್ರೀನ್ ತೋರಿಸಿ. ಬ್ರೈಟ್ ಆಗಿದೆ, ಚೆನ್ನಾಗಿದೆ ಅಲ್ಲ? ತುಂಬಾನೇ ಬ್ರೈಟ್ ಆಗೋಯ್ತಲ್ಲ. ಸರಿ, ಬೇರೆ ಏನಾದ್ರು? ಇದು ನೋಡಿ ಮೇಡಮ್, ವಾಸಮ್. ಇದೇ ಚೆನ್ನಾಗಿದೆ ಅಲ್ವಾ? ಮೊದಲು ತೋರಿಸಿದ್ದು ಅದೇ ಅಲ್ವಾ? ಅವಾಗಲೇ ಓಕೆ ಮಾಡ್ಬೋದಾಗಿತ್ತಾನೆ? ಹಾ, ಬಟ್ ಆಪ್ಷನ್ಸ್ ನೋಡ್ಬೇಕಲ್ವಾ? ನಾನು ಆಪ್ಷನ್ಸ್ ನೋಡ್ದೇನೆ ಹೇಗೆ ಫೈನಲ್ ಮಾಡೋಕ್ಕಾಗುತ್ತೆ? ಇದೇ ಚೆನ್ನಾಗಿದೆ ಸರ್, ಇದನ್ನೇ ಕೊಡಿ. ಇಷ್ಟು ನಾನು ನಿಮ್ಗೆ ಅದೇ ಜಸ್ಟ್ 500 ಹಾಕ್ಕೊಡ್ತೀನಿ. ಬರೀ 500? 500? ಅಯ್ಯೋ ದೇವ್ರೆ, ಏನು ಈಗ ಹೇಳ್ಬಿಟ್ರಿ ನೀವು? ಹಾಂ ಮೇಡಮ್, ಕಡಿಮೆನೇ ಹೇಳ್ತಾ ಇದ್ದೀನಿ ಮೇಡಮ್. ಬೇರೆ ಕಸ್ಟಮರ್ಸ್ ಕೊಡೋ ರೇಟ್ ಹೇಳ್ಬೇಡಿ, ರೆಗ್ಯುಲರ್ ಕಸ್ಟಮರ್ ನಾವು. ನನಗೆ ಎಷ್ಟು ಕೊಡ್ತೀರಾ ಅಂತೇಳಿ. ಮೇಡಮ್, ಇದರಲ್ಲಿ ನಮಗೇನು ಸಿಗಲ್ಲ ಮೇಡಮ್. ಬರುತ್ತೆ ನೋಡಿಪ್ಪ, ಏನಾದರೂ ಅದು ಮಾಡ್ಕೊಡಿ. ನೋಡಿ, ನಾನು ನಿಮ್ಗೋಸ್ಕರ ಪ್ಯಾಕಿಂಗ್ ಎಲ್ಲ ಮಾಡ್ಕೊಡ್ತಿದ್ದೀನಿ, ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ಬೇಕು ನೀವು ನನಗೆ. ಓಕೆ ಮೇಡಮ್, ನಿಮಗೋಸ್ಕರ ಒಂದು 10% ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. 10% ಅಷ್ಟೇನಾ? ಅಲ್ಲ ರೀ, ಇಬ್ಬರಿದ್ದೀವಿ ನಾವು. ಸರಿ, ಒಂದು ಕೆಲಸ ಮಾಡಿ, ಇಬ್ಬರಿಗೂ ಸೇರಿಸಿ 20% ಕೊಟ್ಬಿಡಿ. ಅಯ್ಯೋ, ನಮಗೇನೋ ಗಿಟ್ಟಲ್ಲ ಮೇಡಮ್ ಇದಲ್ಲೇ. ಏನು ಹಿಂಗೆ ಹೇಳ್ತಿದ್ದೀರಾ? ನಾನು ಓನರ್ ಹತ್ರ ಮಾತಾಡ್ತೀನಿ. ಒಂದು ಕೆಲಸ ಮಾಡಿ, ನನಗೂ ಬೇಡ ನಿಮಗೂ ಬೇಡ, 15%. 15% ನೀವು ಹೋಗಿ ಪ್ಯಾಕ್ ಮಾಡಿಸಿ, ಬಿಲ್ ಮಾಡಿಸಿ. ಆಗುತ್ತೆ, ರೆಗ್ಯುಲರ್ ಕಸ್ಟಮರ್. ಓ, ಥ್ಯಾಂಕ್ ಯು ಸೋ ಮಚ್. ಹಿಡಿದ್ರ ಹಿಂಗೆ ನನ್ನ ಪವರು. ಪವರ್ ಸ್ಟಾರ್. ರೇಗಿಸ್ಬೇಡಿ ನೀವು ನನ್ನ. ಓ, ಇದೇ ಇವ್ರ ಪವರು. ಏಯ್ ಸಿಸ್, ವಾಟ್ಸ್ಆಪ್? ಎಲ್ಗೆ ಹೋಗ್ತಾ ಇದ್ಯಾ? ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಗೆ ಅಂತ ಕೇಳ್ಬೋದಾ? ವಾಟ್ ಇಸ್ ದಿಸ್ ಸಿಸ್? ಬರ್ತಾ ಬರ್ತಾ ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಥರ ಕ್ವೆಶನ್ಸ್ ಕೇಳ್ತಾ ಇರ್ತೀಯ. ಅಯ್ಯೋ,
ನೀನ್ ಯಾಕೆ ಇಷ್ಟೊಂದು ಅಫೆಂಡ್ ಆಗ್ತಾ ಇದೀಯಾ? ಜಸ್ಟ್ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ಎಷ್ಟೇ ಆದ್ರೂ ನೀನ್ ನನ್ನ ಮುದ್ದಿನ ತಮ್ಮ ಅಲ್ವಾ? ನಿನಗೆ ಕೇಳ್ದೆ ನಾನು ಇನ್ ಯಾರಿಗೆ ಕೇಳಲಿ? ಕೇಳೋ ಹಕ್ ನನಗಿದೆ ಅಂತ ಅನ್ಕೊಳ್ತೀನಿ. ಫೈನ್ ಐ ವಿಲ್ ಗೆಟ್ ಬ್ಯಾಕ್. ಅಫ್ಕೋರ್ಸ್ ನಿಂಗೆಲ್ಲ ರೈಟ್ಸ್ ಇದೆ ಸಿಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೂ ನೀನು ಕೇಳಿದ ರೀತಿ ಇದೆಯಲ್ಲ, ಇಟ್ಸ್ ಲೈಕ್ ನೆವರ್ ಮೈಂಡ್. ನೋಡು, ಇವತ್ತು ನಾನು ನನ್ನ ಸ್ಕೂಲ್ ಮೇಟ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಒಂದು ಕಡೆ ಸೇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿಮಗೆ ಗೊತ್ತಲ್ವಾ, ಸ್ಕೂಲ್ ಮೇಟ್ಸ್ನ ಮೀಟ್ ಮಾಡೋದು ಅಂದರೆ ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟೇ ಇರುತ್ತೆ. ಅದೊಂಥರ ನಮ್ಮ ಚೈಲ್ಡ್ಹುಡ್ಗೆ ಟೈಮ್ ಟ್ರಾವೆಲ್ ಇದ್ದಂಗೆ. ಸೊ ನೈಸ್ ಯುನೋ. ಸೋ ನೈಸ್. ನಿನ್ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡ್ ಬರ್ಬೋದಲ್ವಾ? ಯಾವಾಗ ನೋಡಿದ್ರು ಆಚೆನೆ ಮೀಟ್ ಆಗ್ತಾ ಇರ್ತೀಯ. ಆ್ಯಂಡ್ ನಿನ್ನ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡ್ ಬಂದಿರೋದಾಗಿರ್ಲಿ, ನಮಗೆ ಪರಿಚಯ ಮಾಡಿಸಿರೋದಾಗಿರ್ಲಿ, ನಾನಂತೂ ಯಾವತ್ತೂ ನೋಡಿಲ್ಲ. ಯಾಕೆ ಹಿಂಗೆ ಮಾಡ್ತೀಯಾ? ನಿನ್ನ ಫ್ರೆಂಡ್ಸ್ನ ನಮಗೆ ಪರಿಚಯ ಮಾಡಿಸಲ್ವಾ? ಸಿಸ್, ವಾಟ್ಸ್ ದ ಲಾಜಿಕ್ ಇನ್ ವಾಟ್ ಯು ಆರ್ ಸೇಯಿಂಗ್? ನೋಡು, ನನ್ನ ಫ್ರೆಂಡ್ಸು ನನಗೆ ಮಾತ್ರ ಫ್ರೆಂಡ್ಸು, ನಮ್ಮ ಮನೆಯವ್ರಿಗೆಲ್ಲ ಫ್ರೆಂಡ್ಸ್ ಅಲ್ಲ. ಸೊ ಈಗ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಶಿಪ್ನ ನಾನು ಅದೊಂಥರ ಸಪ್ರೇಟ್ ಅಕೌಂಟ್ ಇದ್ದಂಗೆ, ಅದನ್ನ ಸಪ್ರೇಟಾಗೇ ಮೇಂಟೈನ್ ಮಾಡ್ತೀನಿ. ಐ ಮೀನ್, ವೈ ವಿಲ್ ಐ ಗೆಟ್ ದೆಮ್ ಹೋಮ್? ಸರಿ ಈಗ ನನಗೆ ಟೈಮ್ ಆಯಿತು. ದೇ ವಿಲ್ ಬಿ ವೇಟಿಂಗ್ ಫಾರ್ ಮೀ. ಐಲ್ ಸಿ ಯು ಲೇಟರ್. 1 ಸೆಕೆಂಡ್. ಓ ವಾಟ್ ಸಿಸ್? ಎಷ್ಟೊತ್ತಿಗೆ ಬರ್ತೀಯಾ? ಬರ್ತೀನಿ. ಎಷ್ಟೊತ್ತಿಗೆ? ಲೈಕ್ 3 o'clock. ಓಕೆ, ಸಿ ಯು, ಬಾಯ್. ಯಾಕೆ ಅಶೋಕ್ ನಡುವೆ ಇಷ್ಟೊಂದು ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತೀಯಾಳೆ? ಪಾರ್ಥನ್ ಜೊತೆ ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತೀಯಾಳಲ್ಲ. ಇವಳು ಬಿಹೇವಿಯರ್ ಚೇಂಜಸ್ಸಿಂದ ಏನೋ ಸ್ಟ್ರಾಂಗ್ ರೀಸನ್ ಇರಬೇಕು. ಏನು ಅಂತ ತಿಳ್ಕೋಬೇಕು. ನಿಮ್ಮ ಪವರ್ ಏನು ಅಂತ ಈಗ ಅರ್ಥ ಆಯ್ತು. ಏನ್ರಿ ಒಳ್ಳೆ ತಿಗಣೆ ಥರ ಹಂಗೆ ಈರ್ಬಿಡ್ತಿರಲ್ರಿ. ಬಾರ್ಗೇನು ಅಂತ. ಯಪ್ಪ ನಮಸ್ಕಾರ. ಸರಿ ಹೋಗಿ ಬಿಡಿ. ಜೋಳ ತಿನ್ನೋಣವಾ? ಜೋಳನ? ಈ ಜೋಳನ ಅಂತ ರಾಗ ಹೇಳ್ತಿದ್ದೀರಾ? ರೋಡ್ ಸೈಡ್ ಅಂತನಾ? ನೋಡಿ, ಏನೂ ಆಗಲ್ಲ, ಬನ್ನಿ ತಿನ್ನೋಣ. ಅಣ್ಣ, 2 ಜೋಳ ಕೊಡಿ. ಖಾರ? ಓಕೆ. ಹಾ, ಖಾರ ಹಾಕಿ. ಸ್ವಲ್ಪ ಜಾಸ್ತಿನೇ ಇರ್ಲಿ. ಓಕೆ ಅಲ್ವಾ? ಓಕೆ. ಇದಕ್ಕೆ ಮುಂಚೆ ಜೋಳ ತಿಂದಿದ್ರಾ? ಓ, ಸುಮಾರು ಸತಿ ತಿಂದಿದ್ದೀನಿ ಮನೇಲಿ. ನೈಫ್ ಫೋರ್ಕ್ ಜೊತೆ. ಥ್ಯಾಂಕ್ ಯು. ಇಲ್ಲಿಂದಲೇ ಶುರು ಮಾಡೋದಲ್ಲ? ಓ ಎಸ್. ಖಾರ ಜಾಸ್ತಿ ಆಯ್ತಾ? ನಾನು ಕೇಳಿದೆ ತಾನೆ ಖಾರ ಕಮ್ಮಿ ಹಾಕಿಸ್ಲಾ ಅಂತ. ಹೇಳಿದ್ರೆ ಆಗ್ತಿತ್ತಪ್ಪ. ಯಾಕೆ ಅಷ್ಟೊಂದು ಸ್ಕೋಪ್ ತಗೋಬೇಕು? ಓಕೆ. ವಾಟ್ಸ್ ದ ನೆಕ್ಸ್ಟ್ ಪ್ಲಾನ್? ಸಿನಿಮಾಗೆ ಹೋಗ್ತಿದ್ದೀವಿ ನಾವು. ಮತ್ತೆ ಟಿಕೆಟ್ಸು? ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದ್ದೀನಿ. ಇದಕ್ಕೆ ಮಾತ್ರ ಆನ್ಲೈನಾ? ಪರ್ಸನಲ್ ಟಚ್ ಬೇಡವಾ? ಪರ್ಸೆಂಟೇಜ್ ಇರಲಿ ಅಂತಾನೆ ಆನ್ಲೈನ್ ಬುಕ್ ಮಾಡಿರೋದು ನಾವು. ನೋಡಿ, ಸಿನಿಮಾನ ಥಿಯೇಟರ್ ಮಧ್ಯದಲ್ಲಿ ಕುತ್ಕೊಂಡು ನೋಡೋ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಅದಕ್ಕೆ ನಮಗೆ ಬೇಕಿರೋ ಸೀಟ್ಸ್ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡೆ. ಅಣ್ಣ, ಎಷ್ಟಾಯ್ತು? ತಗೊಳ್ಳಿ. 20 ರೂಪೀಸ್ಗೆ ಅದ್ಭುತ. ವಾವ್, ಥ್ಯಾಂಕ್ ಯು. ನದಿಯೇ ಓ ನದಿಯೇ, ನಿನಗಾಗಿ ನಾ ಕಾಯುವೆ. ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸಪ್ತ ಸಾಗರ ದಾಚೆಯಲ್ಲೋ ನಾನು. ಅಶು, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಬಿಡೋಣ. ನಾನು ಏನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಯಾಕೆ ಪಾರ್ಥನ್ ಜೊತೆ ಒಂಥರ ಬಿಹೇವ್ ಮಾಡ್ತಿದ್ಯಾ? ಐ ಮೀನ್, ಅವನ ಮೇಲೆ ತುಂಬಾ ಡೌಟ್ ಪಡ್ತಿದ್ಯಾ? ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಿದ್ಯಾ? ವೈ? ವಾಟ್ ಹ್ಯಾಪನ್? ಏನಿಲ್ಲ ಬಿಡೋಣ. ಪರವಾಗಿಲ್ಲ ಅಶು, ನನ್ನ ಹತ್ರ ತಾನೇ ಹೇಳು, ಏನು ವಿಷಯ? ಬಿಡು ಅಣ್ಣ. ಮಾಮ್ ನೋಡಿದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು. ಎಸ್ಪೆಷಲಿ ಈ ವಿಷಯ ನಿನಗೆ ಗೊತ್ತಾದ್ರೆ ನೀನು ತುಂಬಾ ಟೆನ್ಷನ್ ಮಾಡ್ಕೊಳ್ತೀಯ. ನಾನು ಟೆನ್ಷನ್ ಮಾಡ್ಕೋತೀನ? ಅಂದರೆ ಈ ವಿಷಯ ನನಗೂ ರಿಲೇಟೆಡ್. ನೋಡು ಅಶು,
ಕರೆಕ್ಟಾಗಿ ಹೇಳು ಏನಾಯ್ತು ಅಂತ. ಸುಮ್ಮನೆ ತಲೆಗುಳ ಬಿಡ್ಬೇಡ. ನಾನು ಸುಮ್ಮನೆ ಇರೋದಿಲ್ಲ. ಹೇಳು ಏನಾಯ್ತು. ಅಣ್ಣ, ಅದು ಪಾರ್ಥ ಮತ್ತು ಅಪೇಕ್ಷಾ ಜೊತೆಗೆ ಓಡಾಡ್ತಿದ್ದಾರೆ. ಅದು ಅಲ್ಲದೆ ನನಗನ್ಸುತ್ತೆ ಅವರಿಬ್ಬರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದಾರೆ ಅಂತ. ಅಣ್ಣ ಪ್ಲೀಸ್ ನೀನು ಟೆನ್ಷನ್ ಮಾಡ್ಕೋಬೇಡ. ಆ್ಯಂಡ್ ಈ ವಿಚಾರ ನಿಂಗೆ ಹೇಳಿದ್ದೀನಿ ಅಂತ ಯಾರಿಗೂ ಹೇಳಬೇಡ. ಅಕಸ್ಮಾತ್ ಮಾಮಿಗೆ ಗೊತ್ತಾದರೆ ನಂಗೆ ಸರಿಯಾಗಿ ಕ್ಲಾಸ್ ತೊಗೊಳ್ತಾರಷ್ಟೇ. ಇಟ್ಸ್ ಓಕೆ ಯಶು, ನನಗೇನು ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ವಾ? ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಯಶು? ಫಸ್ಟ್ ಆಫ್ ಆಲ್ ಐ ಎಮ್ ಅ ಮ್ಯಾರಿಡ್ ಮ್ಯಾನ್ ಆ್ಯಂಡ್ ಅವಳ ಚಾಪ್ಟರು ನನ್ನ ಲೈಫಲ್ಲಿ ಆಲ್ರೆಡಿ ಕ್ಲೋಸ್ ಆಗೋಗಿದೆ. ಅದು ಹಳೇದು ಕೂಡ. ಹಳೆ ಹಾಡನ್ನ ರಿವೈವ್ ಮಾಡ್ಕೊಂಡು ಕೇಳೋ ಅಭ್ಯಾಸ ನನಗಿಲ್ಲ. ಸೊ ನನಗೆ ಯಾವ ಟೆನ್ಷನೂ ಇಲ್ಲ. ಅಷ್ಟಕ್ಕೂ ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ದು? ಯಾರು ಹೇಳೋದೇನು? ಅವರಿಬ್ರು ಜೊತೆಗಿರೋದನ್ನ, ಅದು ಕ್ಲೋಸ್ ಆಗಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಬುದ್ಧಿ ಬೇಡ್ವಾ ಅವನಿಗೆ? ಹೋಗಿ ಹೋಗಿ ಅವಳ ಹಿಂದೆ ಬಿದ್ದಿದ್ದಾನೆ. ಇಲ್ಲ ಇಲ್ಲ, ಬಿದ್ದಿರಲ್ಲ, ಅವಳೇ ಬೀಳಿಸ್ಕೊಂಡಿರ್ತಾಳೆ. ಹಂಗೆ ನೋಡಿದ್ರೆ ನಿನ್ನ ಜೊತೆಗೆ ಮದುವೆ ಆಗ್ಬೇಕಿತ್ತು ಅವಳು. ನೀನು ಮಿಸ್ ಆದ ಅಲ್ವಾ? ಅದಕ್ಕೆ ಈಗ ಅವನ ಜೊತೆ ಓಡಾಡ್ತಿದ್ದಾಳೆ. ಇದನ್ನ ತಗೊಂಡೋಗಿ ಅಮ್ಮಂಗೆ ಹೇಳಿದ್ರೆ ನನಗೆ ಬೈಕ್ ಕಳ್ಸಿದ್ರು. ಇಷ್ಟೆಲ್ಲ ಆಗಿದ್ರು ಯಾರಿಗೂ ಕನ್ಸನೇ ಇಲ್ಲ, ಏನೂ ಆಗೇ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಶು, ನಿಂಗೊಂದು ವಿಷಯ ಗೊತ್ತಾ? ನೀನು ಇವಾಗ ಹೇಳಿದ ಮ್ಯಾಟರು ನನಗೆ ಮುಂಚೆನೇ ಗೊತ್ತಿತ್ತು. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತ ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ. ಏನು ಹೇಳ್ತಿದ್ಯಾ ಅಣ್ಣ? ಈ ವಿಷಯ ನಿಮಗೆಲ್ಲ ಮುಂಚೆನೇ ಗೊತ್ತಿತ್ತಾ? ಗೊತ್ತಿದ್ರು ನೀವೆಲ್ಲ ಸುಮ್ಮನೆ ಇದ್ರಾ? ಮಾಮ್ ಕೂಡ ಇದನ್ನೇ ಹೇಳಿದ್ರು, ನೀನು ಇದನ್ನೇ ಹೇಳ್ತಾ ಇದೀಯಾ. ನಿಮ್ಗೆಲ್ಲ ಏನಾಗಿದೆ ಅಂತ? ಇಷ್ಟೆಲ್ಲ ಆಗಿದ್ರು ನೀವೆಲ್ಲ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ಅಶು, ಕೂಲ್ ಡೌನ್. ನನಗೂ ಈ ಟಾಪಿಕ್ಕು ಮದುವೆ ನಿಂತ ಮೇಲೇ ಗೊತ್ತಾಗಿತ್ತು. ಆ್ಯಂಡ್ ನಿನ್ನಷ್ಟೇ ನನಗೂ ಬೇಜಾರಾಯಿತು, ಶಾಕು ಆಯಿತು. ನನಗನ್ಸುತ್ತೆ ಅನ್ಸೋದೇನು, ಅವರಿಬ್ಬರು ಸ್ಟೋರಿ ಮದುವೆಗೂ ಮುಂಚೆನೇ ಶುರು ಆಗಿತ್ತು. ಅಷ್ಟಾಗಿದ್ರು ನಿನ್ನ ಮದುವೆ ಆಗಕ್ಕೆ ರೆಡಿ ಆದ್ಲ ಅವಳು? ಛೇ, ಎಂತ ಚೀಪ್ ಕ್ಯಾರೆಕ್ಟರ್ ಅವಳದು. ಆಗ ಅವನನ್ನ ಬಿಟ್ಟು ನಿನ್ ಜೊತೆ ಮದುವೆ ಆಗಕ್ಕೆ ರೆಡಿ ಇದ್ಲು, ಈಗ ನಿನ್ ಜೊತೆ ಮದುವೆ ಆಗಕ್ಕೆ ಆಗ್ಲಿಲ್ಲ ಅಲ್ವಾ? ಮತ್ತೆ ಅವನ ಜೊತೆಗೆ ಕನೆಕ್ಟ್ ಆಗಿದ್ದಾಳೆ. ಒಟ್ನಲ್ಲಿ ಏನಾದ್ರೂ ಮಾಡಿ ಶ್ರೀಮಂತರು ಮನೆಗೆ ಸೊಸೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದಾಳೆ ಅವಳು. ಥೂ, ಇದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅಣ್ಣ. ಯಾರಿಗೆ ಹೇಳಿದನ್ನೆಲ್ಲ ಸರಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾ ಅಣ್ಣ, ಇದನ್ನೆಲ್ಲ ಗೌತಮ್ ಅಣ್ಣಂಗೆ ಹೇಳಿದ್ರೆ ಹೇಗೆ? ನೋ, ಅವನಿಗೆ ಹೇಳೋದ್ರ ಬದಲು ಸುಮ್ಮನಿರೋದು ಬೆಟರ್. ಯಾಕಣ್ಣ ಈಗ ಹೇಳ್ತಿದ್ಯಾ? ಅಶು, ಏನು ಮಾತಾಡ್ತೀಯಾ ನೀನು? ಈಗ ನೀನೋಗಿ ಈ ವಿಷಯನ ಬಿಗ್ ಬ್ರೋಗೆ ಹೇಳಿದ್ರೆ ಅವ್ನು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತಾನೆ ಅನ್ಕೊಂಡಿದ್ಯಾ? ನೋ, ಇಮಿಡಿಯೇಟಾಗಿ ಅವರಿಬ್ರಿಗೂ ಮದುವೆ ಮಾಡಿಸ್ತಾನೆ. ಮತ್ತಿನ್ನೇನು ಮಾಡೋದು ಅಣ್ಣ? ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಗಂತ ಯಾರು ಹೇಳಿದ್ ನಿನಗೆ? ಯೋಚನೆ ಮಾಡು, ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡು, ಏನಾದರೂ ಐಡಿಯಾ ಬರುತ್ತೆ. ಅಶು, ಹೀಗೆ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹೇಗೆ? ಸಿ, ಇವಾಗ ನಾವು ಈ ಟಾಪಿಕ್ನ ತೊಗೊಂಡೋಗಿ ಬಿಗ್ ಬ್ರೋ ಹತ್ರ ಹೇಳಿದ್ರೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಅಂತೂ ಸಿಗಲ್ಲ. ಪ್ರಾಬ್ಲಮ್ ಇನ್ನೂ ಡಬಲ್ ಆಗುತ್ತೆ. ಆ್ಯಂಡ್ ಭೂಮಿಕಾಗಿ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಯಾಕಂದರೆ ಆಬ್ವಿಯಸ್ಲಿ ಅವಳು ಔಟ್ ಅವ್ರ ಕಡೆನೇ. ಈ ವಿಷಯನ ಸ್ಟ್ರೈಟಾಗಿ ತೊಗೊಂಡೋಗಿ ಅಪೇಕ್ಷೆ ಅವ್ರ ಅಪ್ಪನ ಕಿವಿಗೆ ಹಾಕಿದ್ರೆ, ಹಳೆ ಮೇಷ್ಟ್ರ ಕಿವಿಗೆ ಈ ಟಾಪಿಕ್ ಬಿತ್ತು ಅಂದರೆ ಅಶು ಬೆಂಕಿ ಬೀಳೋದಂತೂ ಪಕ್ಕ, ಡೌಟೇ ಬೇಡ. ಹೌದಲ್ವಾ? ನೀನು ಹೇಳೋದು ಸರಿ ಅಣ್ಣ, ಅವ್ರ ಹತ್ರ ಹೇಳೋದೇ ಕರೆಕ್ಟು. ಮತ್ತೆ ಯಾಕೆ ತಡ? ಹೋಗು, ಸೀದಾ ಹೋಗಿ ಅವ್ರ ಅಪ್ಪನ ಮುಂದೆ ನಿಂತ್ಕೊಂಡು, ಅಂಕಲ್ ಈಗ ಇದೇ ವಿಷಯ, ಮುಂದಕ್ಕೆ ಏನು ಮಾಡ್ತಾರೋ ನಿಮಗೆ ಬಿಟ್ಟಿದ್ದು ಅಂತ ಹಾಗೆ ಒಂದು ಪೆನ್ ಇಟ್ಬಿಟ್ಟು ಬಾ.
ಅಶು ಬೆಂಕಿ ಹಚ್ಬಿಟ್ಟು ಬರೋದಷ್ಟೇ ನಮ್ಮ ಕೆಲಸ, ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗುತ್ತೆ. ಸರಿ, ಹಾಗೆ ಮಾಡ್ತೀನಿ. ಮೊಬೈಲ್. ಹೇ ಅಶು 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 ನಿಂತ್ಕೊಳ್ಳಿ. ನೀನು ಹೋಗಿ ಈಗ ಸ್ಟ್ರೈಟಾಗಿ ಅವ್ರ ಮುಂದೆ ನಿಂತ್ಕೊಂಡು ಈ ಟಾಪಿಕ್ನ ಹೇಳಿದ್ರೆ ಅವರು ಸತ್ಯವಾಗ್ಲೂ ನಂಬಲ್ಲ ಅಶು. ಮತ್ತೆ ನೀನೇ ಹೇಳ್ದಲ್ಲ ಅಣ್ಣ, ಅವ್ರ ಅಪ್ಪನ ಹತ್ರ ಹೋಗಿ ವಿಚಾರ ಎಲ್ಲ ಹೇಳಿದ್ರೆ ಬೆಂಕಿ ಬೀಳುತ್ತೆ ಅಂತ. ಅಲ್ಲ, ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ? ಅಶೋ, ನಾನು ಹೇಳಿದ್ದು ಆ ಇಬ್ಬರು ಪ್ರಣಯ ಪಕ್ಷಿಗಳ ಪ್ರೇಮ ಪ್ರಸಂಗನ ಅವ್ರ ಅಪ್ಪಂಗೆ ಡೈರೆಕ್ಟಾಗಿ ತೋರಿಸು ಅಂತ. ಆದ್ರೆ ಅದು ಹೇಗೆ? ಈಗ ಅಪೇಕ್ಷಾ ಮತ್ತೆ ಪಾರ್ಥ ಎಲ್ಲಿದ್ದಾರೆ ಏನು ಅಂತ ಅವ್ರ ಲೊಕೇಶನ್ ಟ್ರೇಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಲ್ವಾ? ಆ ಲೊಕೇಶನ್ಗೆ ನೀನು ಹೋಗಿ ಅವರಿಬ್ರು ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹಳೆ ಮೆಸ್ಟ್ರಿ ಕಿವಿಗೆ ಮುಟ್ಟಿಸ್ಬೇಕು. ಇಷ್ಟು ಮಾಡಿದ್ರೆ ಅಶೋ ನಮ್ಮ ಪ್ಲಾನು ಗ್ರ್ಯಾಂಡ್ ಸಕ್ಸಸ್. ಸರಿ ಅಣ್ಣ, ನೀ ಹೇಳ್ದಾಗೆ ಮಾಡ್ತೀನಿ. ಹೋಗು ಅಶೋ, ಹೋಗು. ಪಾರ್ಥ ಅಂಡ್ ಮೈ ಡಿಯರ್ ಬಟರ್ಫ್ಲೈ, ನೀವು ಕೂತ್ಕೊಳ್ಳಿ, ನಾನು ತೊಗೊಂಬರ್ತೀನಿ. ನನ್ನ ಟ್ರೀಟು ನಾನು ತರ್ತೀನಿ. ಸಾಗರದಾಚೆ ಸಾಗುತ್ತನ ನಿಂತೆ ದೂರದಲ್ಲೇ ಕಂಡೆ ನಿನ್ನನು ನನ್ನಂತೆ. ಭಾಳ ಎಮೋಷನಲ್ ಆಗಿತ್ತಲ್ವಾ? ಮೊದಲೆಲ್ಲ ನನಗೆ ಈ ಪ್ರೇಮಿಗಳನ್ನ ನೋಡಿದ್ರೆ ಎಷ್ಟು ಫೂಲಿಶ್ ಅನ್ಸೋದು, ಭಾಳ ಒಂಥರ ಈಡಿಯಾಟಿಕ್ ಅನ್ಸೋದು. ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಕೋಪ ಬರೋದು. ಬಟ್ ಈಗ ನಾವು ಪ್ರೀತಿಗೆ ಎಂಥ ತಾಕತ್ತಿದೆ, ಎಂಥ ಸ್ಟ್ರಾಂಗ್ ಎಮೋಷನ್ನು, ಅದೊಂದು ವರ ಅಂತೆಲ್ಲ ಅನ್ನಿಸ್ತಾ ಇದೆ. ಭಾಳ ಬೇಗ ಕನೆಕ್ಟ್ ಆಗುತ್ತೆ. ನಮ್ಮ ಲೈಫ್ ಬ್ಯಾಲೆನ್ಸ್ ಶೀಟಲ್ಲಿ ಕಡೆಗೆ ಪ್ರಾಫಿಟ್ ಅಂತ ಉಳಿಯೋದು ಬರೀ ಪ್ರೀತಿನೇ.